ಅನುಗುಣವಾಗಿ ಸಾಮಾಜಿಕ ಸಂಘಟನೆ, ಸಂಸ್ಕಾರ, ಶಿಕ್ಷಣ, ಆರೋಗ್ಯ ಇತ್ಯಾದಿ ವ್ಯವಸ್ಥೆಗಳನ್ನು ಸಂಘಟನೆ ಮಾಡಬೇಕು ಅನ್ನೋ ಉದ್ದೇಶಕ್ಕಾಗಿ ಸ್ಥಾಪನೆ ಆದ ಜಾತಿಯನ್ನ ಜಾತಿ ಅಂತಲೇ ನಮಗೆ ಗುರುತಿಸಲಿಕ್ಕೆ ಹಿಂಜರಿಕೆ ಇರಬಾರದು. ಮೊಟ್ಟ ಮೊದಲನೇದಾಗಿ ಕೇವಲ ಬ್ರಾಹ್ಮಣ ಮಕ್ಕಳಿಗೆ ಅಡ್ಮಿಷನ್ ಕೊಟ್ಟರು ಕಲ್ಕತ್ತಾದಲ್ಲಿ, ಅವ್ರನ್ನ ಕ್ಲರಿಕಲ್ ವರ್ಕಿಗೆ ಇಟ್ಕೊಂಡ್ರು. ಕ್ರಮೇಣ ಏನಾಯ್ತು, ಎರಡು ತಲೆಮಾರಿನಲ್ಲಿ ಕೇವಲ ಬ್ರಾಹ್ಮಣರುಗಳು ಕ್ಲರಿಕಲ್ ವರ್ಕಿಗೆ ಕಂಪನಿಗಳಲ್ಲಿ ಕೆಲಸ ಮಾಡಲಿಕ್ಕೆ ಶುರು ಮಾಡಿದ್ರು. ಉಳಿದವರಿಗೆ ಎಜುಕೇಶನ್ ಇಲ್ದಂಗೆ ಆಯ್ತು. ಹೀಗೆ 3-4 ತಲೆಮಾರು ಆಗುವಷ್ಟರಲ್ಲಿ ಎಜುಕೇಶನ್ ಇಂದ ವಂಚಿತರಾದಂತಹ ದೊಡ್ಡ ಸಮುದಾಯ ತಯಾರಾಯಿತು. ಯತ್ಕೃಪಾತಮಹಂ ವಂದೇ ಪರಮಾನಂದ ಮಾಧವಂ. ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆ 48 ವರ್ಷಗಳು ಅಂದರೆ ಒಂದು ಮಂಡಲವನ್ನು ಪೂರೈಸಿ ಮಂಡಲೋತ್ಸವವನ್ನು ಆಚರಿಸ್ತಾ ಇರುವಂಥದ್ದು ಅತ್ಯಂತ ಆನಂದಕರವಾದ ವಿಷಯ. ಈ ಸಂದರ್ಭದಲ್ಲಿ ಅನೇಕ ವಿಷಯಗಳು, ಯಾಕಂದರೆ ಇದು ಬ್ರಾಹ್ಮಣ ಜಾತಿಯ ಸಂಘಟನೆ, ಬ್ರಾಹ್ಮಣ ಸಮಾಜ ಅಂತ ನಾವು ಹೇಳೋದಿಲ್ಲ. ಯಾಕಂದರೆ ಸಮಾಜ ಶಬ್ದಕ್ಕೆ ಅರ್ಥ ಬಹಳ ವ್ಯಾಪಕವಾಗಿದೆ. ಆ ವ್ಯಾಪಕವಾದ ಶಬ್ದವನ್ನು ನಾವು ಜಾತಿ ಅನ್ನೋ ಶಬ್ದಕ್ಕೆ ಪರ್ಯಾಯವಾಗಿ ಬಳಸಲಿಕ್ಕೆ ಪ್ರಾರಂಭ ಮಾಡಿದ್ವಿ. ಯಾಕಂದರೆ ಯಾರೋ ಬಂದು ಹೇಳಿದರು ಜಾತಿ ಅನ್ನೋಂಥದ್ದು ಬಹಳ ಕೆಟ್ಟದ್ದು ಅಂತ. ಜಾತಿ ಶಬ್ದ ಬಹಳ ಅಪಮಾನಕರ ಅನ್ನುವ ರೀತಿಯಲ್ಲಿ ಆ ಜಾತಿ ಶಬ್ದವನ್ನು ಅಥವಾ ಆ ಪರಿಸ್ಥಿತಿಗಳನ್ನು ಹಾಗೆ ಮಾಡಿದರು. ಹಾಗಾಗಿ ಜಾತಿ ಶಬ್ದ ಬಳಸಬಾರದು, ಆದರೆ ಯಾವುದಾದ್ರು ಒಂದು ಶಬ್ದ ಬಳಸಲೇಬೇಕಲ್ವ, ಅನಿವಾರ್ಯವಾಗಿ ಸಮಾಜ ಅನ್ನೋ ಶಬ್ದವನ್ನು ಬಳಸಲಿಕ್ಕೆ ಪ್ರಾರಂಭ ಮಾಡಿದ್ರು. ಹಾಗಾಗಿ ಅದನ್ನ ಜಾತಿಯನ್ನ ಜಾತಿ ಅಂತಲೇ ನಮಗೆ ಗುರುತಿಸಲಿಕ್ಕೆ ಹಿಂಜರಿಕೆ ಇರಬಾರದು ಮೊಟ್ಟ ಮೊದಲನೇದಾಗಿ. ಇನ್ನು ಆ ಸಂಘಟನೆಯ ಅನೇಕ ಧ್ಯೇಯೋದ್ದೇಶಗಳಿರ್ತವೆ. ಪರಿಸ್ಥಿತಿಗಳಿಗೆ ಅನುಗುಣವಾಗಿ ಸಾಮಾಜಿಕ ಸಂಘಟನೆ, ಸಂಸ್ಕಾರ, ಶಿಕ್ಷಣ, ಆರೋಗ್ಯ ಇತ್ಯಾದಿ ವ್ಯವಸ್ಥೆಗಳನ್ನು ಸಂಘಟನೆ ಮಾಡಬೇಕು ಅನ್ನೋ ಉದ್ದೇಶಕ್ಕಾಗಿ ಸ್ಥಾಪನೆ ಆದದ್ದು. ಆದರೆ ಈ ರೀತಿಯಾದಂತಹ ಸಂಘಟನೆಗಳನ್ನು ಮಾಡಿ ತನ್ಮೂಲಕ ವ್ಯವಸ್ಥೆಗಳನ್ನು ಮಾಡಿಕೊಳ್ಳುವಂತಹ ಕಾಲ ಯಾಕೆ ಬಂತು ಅಂತ ಸ್ವಲ್ಪ ವಿಚಾರ ಮಾಡಬೇಕು. ಉದಾಹರಣೆಗೆ, ಒಂದು ಊರಿದೆ ಅಂತ, ಆ ಊರಲ್ಲಿ 300 ಮನೆ ಇದೆ ಅಂತಂದ್ರೆ 300ರಲ್ಲಿ 4 ಮನೆಯೋ 5 ಮನೆಯೋ ಬ್ರಾಹ್ಮಣರ ಮನೆಗಳಿರ್ತಿತ್ತು. ಆ ಮನೆಗಳ ಮಾರ್ಗದರ್ಶನವನ್ನು ಪಡೆದು ಆ ಊರು ಸಮೃದ್ಧವಾಗಿರ್ತಾ ಇತ್ತು. ಪ್ರತಿಯೊಂದು ಕೆಲಸಕ್ಕೂ ಮನೆಯಲ್ಲಿ ಮಕ್ಕಳಿಗೆ ಹೆಸರಿಡಬೇಕು ಅಂದ್ರೂ ಆ ಮನೆಯವರೇ ಬೇಕು. ಇವತ್ತು ಬೀಜ ಬಿತ್ತಬೇಕು ಹೊಲದಲ್ಲಿ ಅಂದ್ರೆ ಯಾವ ನಕ್ಷತ್ರ ಅಂತ ನೋಡ್ಲಿಕ್ಕೂ ಅವರೇ ಬೇಕು. ಈ ಪ್ರತಿಯೊಂದಕ್ಕೂ ಅವ್ರು ಬೇಕು, ಮಾರ್ಗದರ್ಶನಕ್ಕೆ ಅವ್ರು ಬೇಕು. ಈ ರೀತಿಯಾಗಿ ಅವಲಂಬನೆ ನಮಗೆ ಸಮಾಜದಲ್ಲಿ ಸಹಜವಾಗಿ ಕಂಡು ಬರ್ತದೆ. ಆ ಕಾರಣಕ್ಕಾಗಿ ವಿಶೇಷ ಗೌರವ ಕೂಡ ಉತ್ತರ ಕರ್ನಾಟಕದಲ್ಲಿ ಅಪ್ಪನವರು ಅಂತಾರೆ. ಅಪ್ಪನವರು ಅವ್ವರು ಹೆಸರು ಹೇಳಿದ್ರೆ ಯಾರನ್ನು ಮಾತಾಡಿಸೋದಿಲ್ಲ. ಇದಕ್ಕೆ ಕಾರಣ ತಲೆತಲಾಂತರಗಳಿಂದ ಅವರು ಪಡೆದುಕೊಂಡು ಬಂದಂತಹ ಉಪಕಾರ. ಆ ಉಪಕಾರಕ್ಕೆ ಪ್ರತಿಯಾಗಿ ಸಮಾಜ ಅವರನ್ನು ಗೌರವಯುತವಾಗಿ ನಡೆಸಿಕೊಳ್ತಾ ಇತ್ತು. ಇನ್ನು ನಾವು ಶಾಸ್ತ್ರದ ದೃಷ್ಟಿಯಿಂದ ನೋಡೋದಾದ್ರೆ ಚಾಣಕ್ಯ ಏನು ಹೇಳ್ತಾನೆ, ಗುರುರಗ್ನಿರ್ ದ್ವಿಜಾತೀನಾಂ ವರ್ಣಾನಾಂ ಬ್ರಾಹ್ಮಣೋ ಗುರು. 4 ವರ್ಣಗಳಿಗೆ ಬ್ರಾಹ್ಮಣ ಗುರು. ಒಬ್ಬ ಗುರು ಆದಂಥವನು ನನಗೆ ಶಿಷ್ಯರಿಂದ ಅಪಾಯ ಇದೆ ಅಂತ ಹೇಳ್ತಾನಂತ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಯೋಜನೆ ಮಾಡ್ಕೊಳ್ತಾನ? ಇಲ್ಲವಲ್ಲ. ಮಕ್ಕಳು ಎಷ್ಟೇ ಉಡಾಳತನ ಮಾಡಿದ್ರು ಕೂಡ, ಏನೇ ಮಾಡಬಾರ್ದು ಮಾಡಿದ್ರು ಕೂಡ ಆತ ತನ್ನ ಗುರುತ್ವವನ್ನು ಬಿಟ್ಟು ಆ ಮಕ್ಕಳಿಗೆ ಅದೇ ವೈರ ಭಾವನೆ ಆಗಲಿ ಅಥವಾ ಅದೇ ಭಾವನೆಯನ್ನಾಗಲಿ ಹೊಂದೋದಿಲ್ಲ ಅಥವಾ ಆ ಕೆಲಸವನ್ನು ಮಾಡೋದಿಲ್ಲ. ಅಷ್ಟು ವಿಶಾಲ ಹೃದಯ ಇರ್ತದೆ, ಆದ್ರಿಂದ ಅವನು ಗುರು ಆಗಿರ್ತಾನೆ. ಹಾಗೆ ಇರಬೇಕಾಗಿತ್ತು ವಾಸ್ತವವಾಗಿ. ಆದರೆ ಹಾಗಿಲ್ಲ ಸ್ಥಿತಿ. ಕಳೆದ 250 ವರ್ಷಗಳಲ್ಲಿ ಪರಿಸ್ಥಿತಿ ಬಹಳ ವಿಕಟ ಆಗಿದೆ. ಯಾಕೆ ವಿಕಟ ಆಯಿತು ಅಂತ ನಾವು ನೋಡಿದ್ದೇ ಆದರೆ, ವಿದೇಶದಿಂದ ಇಲ್ಲಿಗೆ ಏನು ಬಂದರು ಒಂದಷ್ಟು ಜನ ಅನ್ಯಾನ್ಯ ಕಾರಣಗಳಿಗಾಗಿ ಬಂದರು. ಕೆಲವರು ವ್ಯಾಪಾರಕ್ಕಾಗಿ ಬಂದರು, ಕೆಲವರು ಕನ್ವರ್ಷನ್ ಮಾಡ್ಲಿಕ್ಕೆ ಬಂದರು. ಆ ಕನ್ವರ್ಷನ್ ಕೂಡ ಒಂದು ರೀತಿ ವ್ಯಾಪಾರವೇ. ಆ ರೀತಿ ಬಂದಂಥವ್ರಿಗೆ ಇಲ್ಲಿ ಅಧ್ಯಯನ ಅವರು ಶುರು ಮಾಡಿದರು. ಶುರು ಮಾಡಿದಾಗ ಅಲ್ಲಿಯ ವ್ಯವಸ್ಥೆಯೇ ಇಲ್ಲಿಯೂ ಇದೆ ಅಂತ ಅವ್ರು ಅಂದ್ಕೊಂಡ್ರು. ಅಲ್ಲಿ ವ್ಯವಸ್ಥೆ ಏನಿದೆ, ಮೊದಲು ಅವರಲ್ಲಿ ಏನ್ಷಿಯಂಟು, ಕ್ಲಾಸಿಕಲ್ಲು, ಮೀಡಿಯವಲ್ಲು, ಮಾಡರ್ನ್ ಅನ್ನುವಂಥ ಕಾಲದ ವಿಭಾಗಗಳಿದೆ.
ಆ ರೀತಿ ಏನ್ಷಿಯಂಟ್ ಇಂಡಿಯಾ, ಕ್ಲಾಸಿಕಲ್ ಇಂಡಿಯಾ, ಮಿಡಿವಲ್ ಇಂಡಿಯಾ, ಮಾಡರ್ನ್ ಇಂಡಿಯಾ ಅನ್ನುವಂಥ ವಿಭಾಗವನ್ನು ಮೊದಲು ಇಲ್ಲಿ ಮಾಡಿದರು. ಎರಡನೇದ್ದು ಅಲ್ಲಿ ಪ್ರೀಸ್ಲಿ ಕ್ಲಾಸ್ ಅಂತ ಒಂದು ಕ್ಲಾಸ್ ಇರ್ತದೆ ಅವರಿಗೆ. ಇಲ್ಲಿ ಇಂಡಿಯಾದಲ್ಲಿ ಪ್ರೀಸ್ಲಿ ಕ್ಲಾಸ್ ಯಾವುದು ಅಂತ ನೋಡಿದ್ರು. ಅಲ್ಲಿ ಹೋಲಿ ಬುಕ್ ಇರ್ತದೆ, ಇಲ್ಲಿ ಹೋಲಿ ಬುಕ್ ಯಾವುದು ಅಂತ ನೋಡಿದ್ರು. ಹೀಗೆ ಈ ಯುರೋಪಿಯನ್ ಅನುಭವದ ಆಧಾರದ ಮೇಲೆ ಭಾರತದ ಅಧ್ಯಯನವನ್ನು ಅವರು ಮಾಡಿದರು. ಅಲ್ಲಿ ಕ್ಲಾಸಿಕಲ್ ಮತ್ತು ಏನ್ಷಿಯಂಟ್ ಸಮಯದಲ್ಲಿ ಈ ಪ್ರೀಸ್ಲಿ ಕ್ಲಾಸ್ನಿಂದ ಬಹಳ ಶೋಷಣೆಗೆ ಒಳಪಟ್ಟಂತಹ ಸಮುದಾಯಗಳಿದ್ದು, ಇಲ್ಲಿ ಅದೇ ರೀತಿ ಆಗಿರುತ್ತದೆ ಅನ್ನುವಂತಹ ಒಂದು ಥಿಯರಿಯನ್ನು ಇಟ್ಟುಕೊಂಡು ಅದಕ್ಕೆ ಬೇಕಾದಂತಹ ಪ್ರಮಾಣಗಳನ್ನು ಒಟ್ಟುಗೂಡಿಸಿಕೊಂಡು ಅಲ್ಲಿ ಏನಾಗಿತ್ತು ಇಲ್ಲಿ ಅದೇ ಆಗಿದೆ, ಅಲ್ಲಿ ಅವ್ರು ಮಾಡಿದ್ರು ಇಲ್ಲಿ ಇವ್ರು ಮಾಡಿದ್ರು ಅನ್ನುವಂತಹ ಒಂದು ಇತಿಹಾಸವನ್ನು ಹೊಂಟಾಕಿ ಅದಕ್ಕೆ ಒಂದಿಷ್ಟು ಪ್ರಮಾಣಗಳು ಸಿಗ್ತವೆ, ಸಿಗೋದಿಲ್ಲ ಅಂತಲ್ಲ. ಆದರೆ ಸಮಗ್ರ ಸಮಾಜದ ಸ್ವಭಾವವೇ ಇದು, ಉದ್ದೇಶವೇ ಇದು ಅನ್ನುವಂತಹ ಒಂದು ಚಿತ್ರಣವನ್ನು ಕಟ್ಟಿ ತನ್ಮೂಲಕ ಅನೇಕ ಗೊಂದಲಗಳನ್ನು ಹುಟ್ಟುಹಾಕಿ ಎಲ್ಲರೂ ಕೂಡ ಅವರವರ ಜಾತಿಗಳ ರಕ್ಷಣೆಯನ್ನು ಅವ್ರು ಮಾಡ್ಕೊಳ್ಳಿಕ್ಕೆ ಅವರ ಸಂಘಟನೆಗಳನ್ನು ಮಾಡಿಕೊಳ್ಳುವಂತಹ ಒಂದು ಸ್ಥಿತಿಯನ್ನು ತಂದರು. ವಾಸ್ತವವಾಗಿ ನೀವು ಹಿಂದಕ್ಕೆ ಹೋಗಿ ನೋಡಿದ್ರೆ 50, 60, 70 ವರ್ಷಗಳ ಹಿಂದಕ್ಕೆ ಹೋಗಿ ನೋಡಿದ್ರೆ ಈ ರೀತಿಯಾದಂತಹ ಜಾತಿ ಸಂಘಟನೆಗಳು ಇರ್ತಿತ್ತ. ಸಂಘಟನೆಗಳು ಹೆಚ್ಚಾಗ್ತಾ ಇದೆ ಅನ್ನೋದರ ಅರ್ಥ ಏನು? ಪರಿಸ್ಥಿತಿ ಮತ್ತಷ್ಟು ವಿಷಮ ಆಗ್ತಾ ಇದೆ ಅಂತ ಅರ್ಥ. ವಿಷಮ ಪರಿಸ್ಥಿತಿಗೆ ಪ್ರತಿಕ್ರಿಯೆ ರೂಪದಲ್ಲಿಯೇ ತಾನೇ ಸಂಘಟನೆಗಳು ಬರುವಂಥದ್ದು. ಹಾಗೆ ಈ ರೀತಿ ಭಾರತದಲ್ಲಿ ಬ್ರಾಹ್ಮಣ ಜಾತಿಯ ಬಗೆಗಿನ ಅಭಿಪ್ರಾಯವನ್ನ ವಿದೇಶಿ ವಿದ್ವಾಂಸರುಗಳು ಮತ್ತು ವೈರಿಗಳು ನಿರ್ಮಾಣ ಮಾಡಿದ್ರು. ಅದು ಹೇಗೆ ನಿರ್ಮಾಣ ಮಾಡಿದ್ರು, ಏನ್ ನಿರ್ಮಾಣ ಮಾಡಿದ್ರು ಅನ್ನೋದನ್ನು ನಾವು ಅಕಾಡೆಮಿಕ್ ಆಗಿ ಅಧ್ಯಯನ ಮಾಡದೆ ಹೋದ್ರೆ, ಉದಾಹರಣೆಗೆ ಈಗ ಕೊಂಡ್ರಾಲ್ ಎಲ್ಸ್ ಅನ್ನುವಂತಹ ಒಬ್ಬ ಸಂಶೋಧಕ ಆರಿಜಿನ್ ಆಫ್ ಆಂಟಿ ಬ್ರಾಹ್ಮಣಿಸಮ್ ಅನ್ನುವಂತಹ ಒಂದು ರಿಸರ್ಚ್ ಪೇಪರ್ ಅನ್ನು ಬರೆದಿದ್ದಾನೆ. ನೀವು ಗೂಗಲ್ ಮಾಡಿ ನೋಡಿ, ಎಲ್ಲರ ಕೈಯಲ್ಲಿ ಮೊಬೈಲ್ ಇರ್ತದೆ. ಆರಿಜಿನ್ ಆಫ್ ಆಂಟಿ ಬ್ರಾಹ್ಮಣಿಸಮ್ ಬೈ ಕೊಂಡ್ರಾಲ್ ಎಲ್ಸ್ ಅಂತ. ಡಚ್ ಇಂಡಾಲಜಿಸ್ಟ್ ಆತ, ವಾರಣಾಸಿಯಲ್ಲೇ ಇರ್ತಾನೆ. ಅದು ಹೆಂಗೆ ಪ್ರಾರಂಭವಾಯಿತು ಅಂತ ನಾವು ಅಧ್ಯಯನ ಮಾಡಬೇಕು. ಮೊದಲು ಏನೇನು ಆಗ್ತಾ ಇದೆ ಅಂತೇಳಿ, ಈಗ ಏನಾಗಬೇಕು ಅನ್ನುವಂಥದ್ದು. ಈ ರೀತಿಯ ಸಂಘಟನೆಗಳ ಮೂಲಕ ಅನೇಕ ಸೇವಾ ಕಾರ್ಯಗಳು ನಡೀತವೆ. ಹಾಸ್ಟೆಲ್ ನಡೆಸ್ತಾರೆ, ವಿವಾಹಗಳನ್ನು ಮಾಡ್ತಾರೆ, ಸ್ಕಾಲರ್ಶಿಪ್ ಕೊಡ್ತಾರೆ, ಇತ್ಯಾದಿ ಅನೇಕ ಸೇವಾ ಕಾರ್ಯಗಳು ಸಂಘಟನೆ ಮೂಲಕ ಆಗ್ತವೆ. ಅದರ ಜೊತೆಗೆ ಅಕಾಡೆಮಿಕ್ ಆಗಿ ಏನಾಗ್ತಾ ಇದೆ ಅನ್ನುವಂಥ ಒಂದಿಷ್ಟು ರಿಸರ್ಚ್ ಕೂಡ ಆಗಬೇಕಾಗ್ತದೆ. ಅಕಾಡೆಮಿಕ್ ರಿಸರ್ಚೇ ಉತ್ತರ, ಬೇರೆ ಯಾವುದೇ ಉತ್ತರ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿ ಅಕಾಡೆಮಿಕ್ ರಿಸರ್ಚ್ ಕೂಡ ಮಾಡಿದ್ದೇ ಆದರೆ, ಅದನ್ನ ಮತ್ತು ಪಾಪ್ಯುಲರ್ ರೈಟಿಂಗ್ಗಳಲ್ಲಿ ತಂದಿದ್ದೇ ಆದರೆ ವಾತಾವರಣದಲ್ಲಿ ಬದಲಾವಣೆಗಳಾಗ್ಲಿಕ್ಕೆ ಸಾಧ್ಯ ಇರುತ್ತೆ. ಕೆಲವೊಂದಿಷ್ಟು ಫ್ಯಾಕ್ಟ್ಸ್ ತರಬೇಕಾಗ್ತದೆ. ಉದಾಹರಣೆಗೆ ನಮ್ಮ ರಾಜ್ಯದಲ್ಲಿ ತುಂಬಾ ದೊಡ್ಡ IT ಕಂಪನಿಯನ್ನು ನಡೆಸುವಂತಹ ಒಬ್ಬ ವ್ಯಕ್ತಿ ಕೆಲವು ವರ್ಷಗಳ ಹಿಂದೆ ಒಂದು ಮಾತನ್ನು ಹೇಳಿದರು. ನಾವು ಬ್ರಿಟಿಷರಿಗೆ ಧನ್ಯವಾದ ಹೇಳಬೇಕು, ಯಾಕಂದ್ರೆ ಅವರು ನಮ್ಮಲ್ಲಿ ಬಂದು ಗಣಿತ, ವಿಜ್ಞಾನ ಇತ್ಯಾದಿ ಹೇಳ್ಕೊಟ್ರು, ನಮ್ಮ ಮಕ್ಕಳಿಗೆ ಮ್ಯಾಥ್ಸ್, ಸೈನ್ಸ್ ಎಲ್ಲ ಹೇಳ್ಕೊಟ್ರು. ಹಾಗಾಗಿ ಇವತ್ತು ನಮ್ಮ ಹುಡುಗರು IT ಕೆಲಸ ಮಾಡಿ ದುಡ್ಡು ಸಂಪಾದನೆ ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ಸಮಾಜ ಒಂದು ಸ್ವಲ್ಪ ಚೆನ್ನಾಗಿದೆ ಅಂತಂದ್ರೆ ಆರ್ಥಿಕವಾಗಿ ಅದಕ್ಕೆ ಕಾರಣ ಬ್ರಿಟಿಷ್ ಹೇಳ್ಕೊಟ್ಟಂತ ಗಣಿತ, ವಿಜ್ಞಾನ. ಇದು ತುಂಬಾ ದೊಡ್ಡ ಜವಾಬ್ದಾರಿ ಉಳ್ಳಂತಹ ವ್ಯಕ್ತಿ ಹೇಳಿದಂತಹ ಮಾತು. ಆದರೆ ವಾಸ್ತವಿಕ ಅಂಶ ಏನು? 1835 ಇಂಗ್ಲಿಷ್ ಎಜುಕೇಶನ್ ಆಕ್ಟ್ ಬರೋದಕ್ಕಿಂತ ಮುಂಚೆ 1813ನಲ್ಲಿ 1813ನೇ ಇಸ್ವಿಯಲ್ಲಿ ಬ್ರಿಟಿಷರು ಇಡೀ ದೇಶದ ಜಮೀನುಗಳನ್ನ ಟೇಕ್ ಓವರ್ ಮಾಡಿದ್ರು. ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ಅಂತ ಹೇಳ್ತಾರೆ, ಕೆಲವರು ಚಾರ್ಟರ್ ಆಕ್ಟ್ ಅಂತ ಕೂಡ ಹೇಳ್ತಾರೆ. UPSCಯಲ್ಲಿ ಅದರ ಅರ್ಧ ಪಾಠ ಮಾಡ್ತಾರೆ, ಪೂರ್ತಿ ಚಾರ್ಟರ್ ಆಕ್ಟ್ ಪಾಠ ಮಾಡೋದಿಲ್ಲ UPSCಯಲ್ಲಿ. ಅದರಲ್ಲಿ ಅವರು ಜಮೀನುಗಳನ್ನೆಲ್ಲ ಟೇಕ್ ಓವರ್ ಮಾಡಿದ ಮೇಲೆ ಈ ಜಮೀನುಗಳೆಲ್ಲ ಹೊರಟು ಹೋದ ಮೇಲೆ ಶಾಲೆಗಳನ್ನು ನಡೆಸಲಿಕ್ಕೆ ಕಷ್ಟ ಆಯ್ತು. ಹಾಗಾಗಿ ಭಾರತೀಯರು ಪ್ರಿವ್ಯೂ ಕೌನ್ಸಿಲ್ ನಲ್ಲಿ ಪಿಟಿಷನ್ ಹಾಕಿದರು. ಆ ಪಿಟಿಷನ್ ವಿಚಾರಣೆ ಆಗಿ ಭಾರತೀಯರಿಗೆ 1 ಲಕ್ಷ ರೂಪಾಯಿ ನೀವು ಪರಿಹಾರವನ್ನು ನೀಡಿ ಅಂತ ಹೇಳಿ ಈಸ್ಟ್ ಇಂಡಿಯಾ ಕಂಪನಿಗೆ ಆದೇಶ ಆಯಿತು. ಈಗ ಅವರು ಅದನ್ನ ಪರಿಹಾರವನ್ನು ಯಾರಿಗೆ ಕೊಡಬೇಕು ಅಂತ ಗೊತ್ತಾಗ್ಲಿಲ್ಲ. ಆವಾಗ ಒಬ್ಬ ಲೀಗಲ್ ಅಡ್ವೈಸರ್ ಹತ್ರ ಹೋದ್ರು. ಆ ಲೀಗಲ್ ಅಡ್ವೈಸರ್ ಏನ್ ಹೇಳಿದ, ಎಷ್ಟು ಶಾಲೆಗಳಿದೆ, ಎಷ್ಟು ರಿಜಿಸ್ಟರ್ ಇದೆಯಾ ಅಂತ ಹೇಳಿ, ಎಷ್ಟಿಲ್ಲ ಅಂತ ಹೇಳಿ. ಹಾಗಾದ್ರೆ ಒಂದು ಪಟ್ಟಿ ಮಾಡ್ಕೊಂಡು ಬನ್ನಿ. ಹಾಗೆ 1819ನಲ್ಲಿ ಎಜುಕೇಶನ್ ಸರ್ವೆ ಆಫ್ ಇಂಡಿಯಾ ಕಮಿಷನ್ ಆಯಿತು.
ಕಮಿಷನ್ ಆಗಿ ಥಾಮಸ್ ಕುಂಡ್ರೋ ಇತ್ಯಾದಿ ಯಾರ್ಯಾರು ಸ್ಟೇಟ್ ಇರ್ತಾರೆ ಅವರೆಲ್ಲ ಪಾಳೆಗಾರ ಏನಂತಾರೆ ಈ ಶಾನುಭೋಗರಿಗೆ ಕುಲಕರ್ಣಿಗಳಿಗೆ ಎಲ್ಲ ಹೇಳಿ ತನ್ನ ಮೂಲಕ ಡೇಟಾ ಕಲೆಕ್ಷನ್ ಮಾಡಿಸಿದ್ರು. ಆ ರಿಪೋರ್ಟ್ 1821 ಸಬ್ಮಿಟ್ ಆಯಿತು, 1821 ಎಜುಕೇಶನ್ ಸರ್ವೆ. ಅದನ್ನು ನೀವು ನೋಡಿದ್ದೆ ಆದರೆ ಭಾರತದಲ್ಲಿ 7 ಲಕ್ಷಕ್ಕಿಂತ ಹೆಚ್ಚು ಗುರುಕುಲಗಳು ಪಾಠಶಾಲೆಗಳು ಇತ್ತು. ಅದರಲ್ಲಿ ಉದಾಹರಣೆ ಒಂದು ಅರಸೀಕೆರೆ ಅಂತ ಊರಿದೆ. ಅರಸೀಕೆರೆ ಅನ್ನೋ ಊರಿನಲ್ಲಿ ಎಷ್ಟು ಶಾಲೆಗಳಿದೆ, ಅದರಲ್ಲಿ ಯಾರ್ಯಾರು ಓದ್ತಾರೆ, ಶಿಕ್ಷಕರ ಎಷ್ಟು ಜನ ಇದ್ದಾರೆ, ಅದರಲ್ಲಿ ಬ್ರಾಹ್ಮಣ ಶಿಕ್ಷಕರೆಷ್ಟು, ಶೂದ್ರ ಶಿಕ್ಷಕರೆಷ್ಟು, ವೈಶ್ಯ ಶಿಕ್ಷಕರೆಷ್ಟು, ಕ್ಷತ್ರಿಯ ಶಿಕ್ಷಕರೆಷ್ಟು, ಏನೇನು ಪಾಠ ಮಾಡ್ತಾರೆ, ಅಮರಕೋಶ ಪಾಠ ಮಾಡ್ತಾರೆ, ರಾಮಾಯಣ ಪಾಠ ಮಾಡ್ತಾರೆ, ಲೀಲಾವತಿ ಪಾಠ ಮಾಡ್ತಾರೆ. ಪಠ್ಯ ಪುಸ್ತಕದ ಕಂಟೆಂಟು, ಶಿಕ್ಷಕರ ಜಾತಿ, ಮಕ್ಕಳ ಸಂಖ್ಯೆ ಎಲ್ಲವನ್ನು ಕೂಡ 1821 ಎಜುಕೇಶನ್ ಸರ್ವೆ ಆಫ್ ಇಂಡಿಯಾದಲ್ಲಿ ಸರ್ವೆ ಮಾಡಿಟ್ಟಿದ್ದಾರೆ. ಅದನ್ನು ನೋಡಿದ್ದೆ ಆದರೆ ದಕ್ಷಿಣ ಭಾರತದಲ್ಲಿ 100% ಲಿಟ್ರಸಿ ಇತ್ತು. ಹರಿಯಾಣ, ಪಂಜಾಬ್ ಆ ಕಡೆ 93% ಲಿಟ್ರಸಿ ಇತ್ತು 1821ನಲ್ಲಿ. ಆವಾಗ ಆ ರಿಪೋರ್ಟ್ ಅನ್ನು ನೋಡಿದಂತ ಲೀಗಲ್ ಅಡ್ವೈಸರ್ ಏನ್ ಮಾಡಿದ, ಇದನ್ನ ನೀವು ಕಂಟಿನ್ಯೂ ಮಾಡಿದ್ದೆ ಆದ್ರೆ, ಇವರಿಗೆ ಕಂಪನ್ಸೇಷನ್ ಕೊಟ್ಟಿದ್ದೆ ಆದ್ರೆ ನೀವು ಇವ್ರ ಮೇಲೆ ರಾಜ್ಯ ಮಾಡ್ಲಿಕ್ಕೆ ಆಗೋದಿಲ್ಲ. ಹೀಗಾಗಿ ಇದನ್ನ ಇಲ್ಲಿಗಲ್ ಅಂತ ಘೋಷಣೆ ಮಾಡಿ ಕೋರ್ಟಿಗೆ ಏನು ಹೇಳಿ, ನೀವು ವಿಲ್ ಎಜುಕೇಟ್ ದೆಮ್ ಅಂತ ಹೇಳಿ, ನೀವು ರೆಸ್ಪಾನ್ಸಿಬಿಲಿಟಿ ತಗೊಳ್ಳಿ ಎಜುಕೇಶನ್. ಹಾಗೆ ನಾವು ಪರಿಹಾರ ಕೊಡೋದಿಲ್ಲ, ನಾವು ಎಜುಕೇಶನ್ ಕೊಡ್ತೀವಿ ಅಂತ ಹೇಳಿ ಅವ್ರು ಕೆಲಸ ಮಾಡಿ 1835 ಇಂಗ್ಲಿಷ್ ಎಜುಕೇಶನ್ ಆಕ್ಟ್ ತಗೊಂಡ್ಬಂದ್ರು. ನಂತರ ಕೇವಲ ಬ್ರಾಹ್ಮಣ ಮಕ್ಕಳಿಗೆ ಅಡ್ಮಿಷನ್ ಕೊಟ್ಟರು ಕಲ್ಕತ್ತಾದಲ್ಲಿ. ಅವ್ರನ್ನ ಕ್ಲರಿಕಲ್ ವರ್ಕಿಗೆ ಇಟ್ಕೊಂಡ್ರು. ಕ್ರಮೇಣ ಏನಾಯ್ತು, ಎರಡು ತಲೆಮಾರಿನಲ್ಲಿ ಕೇವಲ ಬ್ರಾಹ್ಮಣರುಗಳು ಕ್ಲರಿಕಲ್ ವರ್ಕಿಗೆ ಕಂಪನಿಗಳಲ್ಲಿ ಕೆಲಸ ಮಾಡಲಿಕ್ಕೆ ಶುರು ಮಾಡಿದ್ರು. ಉಳಿದವರಿಗೆ ಎಜುಕೇಶನ್ ಇಲ್ದಂಗೆ ಆಯ್ತು. ಹೀಗೆ 3-4 ತಲೆಮಾರು ಆಗುವಷ್ಟರಲ್ಲಿ ಎಜುಕೇಶನ್ ಇಂದ ವಂಚಿತರಾದಂತಹ ದೊಡ್ಡ ಸಮುದಾಯ ತಯಾರಾಯಿತು. ಅದನ್ನು ಮಾಡಿದ್ದು ಯಾರು, ಅದಕ್ಕೆ ಕಾರಣ ಯಾರು, ಬ್ರಾಹ್ಮಣರು ಅಂತ ಬ್ರಾಹ್ಮಣ ಮೇಲೆ ಹೇಳಿದ್ರು. ಆದ್ರೆ ವಾಸ್ತವವಾಗಿ ನಡೆದಿದ್ದೇನು, ನಮ್ಮಲ್ಲಿ ಗಣಿತವೇ ಇರಲಿಲ್ಲ, ಬ್ರಿಟಿಷರು ಬಂದು ಗಣಿತ ಹೇಳ್ಕೊಟ್ರು ಅಂತ ಹೇಳ್ತಾ ಇರುವಂತಹ ಈ ವ್ಯಕ್ತಿ ಏನಿದ್ದಾರೆ, IT ಕಂಪನಿ ನಡೆಸೋರು, ಅವ್ರಿಗೆ ಗೊತ್ತಿಲ್ಲ ಭಾರತದಲ್ಲಿ 1835ಗಿಂತ ಮುಂಚೆ ಗಣಿತ ಇತ್ತು ಅಂತ, ಎಷ್ಟು ಕಡೆಗಳಲ್ಲಿ ಇತ್ತು ಅಂತ. ಹೀಗೆ ಸತ್ಯಕ್ಕೆ ದೂರವಾದಂತಹ ಅನೇಕ ಅಭಿಪ್ರಾಯಗಳನ್ನು ನಿರ್ಮಾಣ ಮಾಡಿದ್ದಾರೆ ಕಳೆದ 200 ವರ್ಷಗಳಲ್ಲಿ. ಆ ಅಭಿಪ್ರಾಯಗಳ ಕಾರಣದಿಂದಾಗಿ ಸಾಮಾಜಿಕ ಸಮಸ್ಯೆಗಳು ಉಂಟಾಗ್ತವೆ. ಆ ಸಮಸ್ಯೆಗಳ ಮೂಲವಾದಂತಹ ಆ ರಿಸರ್ಚು, ಆ ಅಭಿಪ್ರಾಯ ಏನಿದೆ ಅದರ ಬಗ್ಗೆ ರಿಸರ್ಚ್ ಮಾಡೋದಾಗ್ಲಿ, ಅದನ್ನು ಪಬ್ಲಿಷ್ ಮಾಡೋದಾಗ್ಲಿ, ಅದನ್ನು ಪಾಲಿಸಿ ಅಡ್ವರ್ಟೈಸ್ಮೆಂಟ್ ತಗೊಂಡ್ಬರೋದಾಗ್ಲಿ ಇತ್ಯಾದಿಗಳನ್ನು ಮಾಡಬೇಕಾಗ್ತದೆ. ಅದು ಕೂಡ ಈ ಸಂಘಟನೆಯ ಬಹಳ ಮುಖ್ಯವಾದಂತಹ ಕೆಲಸ ಅಂತ ಹೇಳಿ ನಮ್ಗೆ ಅನಿಸ್ತದೆ. ಅದನ್ನು ಕೂಡ ಈ ಸಂಘಟನೆ ಮಾಡ್ತದೆ. ಮತ್ತು ತಮ್ಮೆಲ್ಲರಿಗೂ ಕೂಡ ನಮ್ಮ ಆರಾಧ್ಯರಾದಂತಹ ವಿದ್ಯಾಶಂಕರಾದಿ ದಿವ್ಯ ದೇವತೆಗಳು ಅನುಗ್ರಹವನ್ನು ಮಾಡಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿ ನಾವು ನಮ್ಮ ಮಾತನ್ನು ನಿಲ್ಲಿಸ್ತೀವಿ. ನಾರಾಯಣ ನಾರಾಯಣ.